ಈ ರಾಶಿಯವರೇನಾದ್ರೂ ತಪ್ಪು ಡಿಸಿಷನ್ಸ್ ಅನ್ನ ಮಾಡಿದ್ದಲ್ಲಿ ನಿಮ್ಮ ಭಾಗ್ಯವೇ ನಿಮ್ಮ ಶತ್ರುವಾಗಲಿದೆ. ಯಾರು ಈ ರಾಶಿಯವರು ನೋಡೋಣ ಬನ್ನಿ. ಜುಲೈ ತಿಂಗಳು ಧನು ರಾಶಿಯವರಿಗೆ ಹೇಗಿರ್ಲಿದೆ ನೋಡೋಣ. ಇದರ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಎಂಡ್ ವರ್ಗು ನೋಡಿ. ಕೊನೆಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ರೆಮಿಡಿಯನ್ನ ನಿಮಗೆ ಶೇರ್ ಮಾಡಿದ್ದೀನಿ. ಧನು ರಾಶಿಗೆ ಸೂರ್ಯ ಅಷ್ಟಮ ಭಾವದಲ್ಲಿ ಗೋಚರ ಮಾಡ್ತಿದ್ದಾನೆ. ಇದು ಕಷ್ಟ, ತೊಂದರೆಗಳು, ಡಿಸ್ಟರ್ಬೆನ್ಸ್ ತರುವಂತ ಒಂದು ಭಾವ ಇರೋದ್ರಿಂದ ಬಹಳ ಎಚ್ಚರಿಕೆಯನ್ನು ವಹಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡು ಹೋಗ್ಬೇಕು. ರಿಸ್ಕಿ ಇನ್ವೆಸ್ಟ್ಮೆಂಟ್ ಅನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ವಿದ್ಯಾರ್ಥಿಗಳು ಯಾವ್ದಾದ್ರು ಮಾರ್ಗದರ್ಶನದಿಂದ ಮುಂದುವರೆದಲ್ಲಿ ಒಳ್ಳೆ ರಿಸಲ್ಟ್ಸ್ ಅಥವಾ ಒಳ್ಳೆ ಬೆನಿಫಿಟ್ಸ್ ಅನ್ನ ನೋಡುವಂತ ಟೈಮ್ ಇದಾಗಿತ್ತು. ಸರ್ಕಾರಿ ಅಧಿಕಾರಿಗಳೊಂದಿಗೆ ಜಗಳ ಮತ್ತು ಕಾನೂನು ವ್ಯವಹಾರಗಳಿಂದ ದೂರ ಇರುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ಸ್ ನ ಹೇಳ್ಕೊಡ್ತೀನಿ. ಈ ತಿಂಗಳು ನೀವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಕಷ್ಟಗಳು, ತೊಂದರೆಗಳು ಬರುವಂತ ಚಾನ್ಸಸ್ ಇರ್ತವು. ಅದಕ್ಕೋಸ್ಕರ ಶಾಂತ ಪ್ರವೃತ್ತಿಯಿಂದ ವರ್ತಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಹೆಲ್ತ್ ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ. ಯಾರು ಕಣ್ಣಿಗೆ ಸಂಬಂಧಿತ ಪ್ರಾಬ್ಲಮ್ಸ್ ಅದಾವು ಅಥವಾ ಯಾರು ಆಪರೇಷನ್ಸ್ ಅಥವಾ ಶಸ್ತ್ರಕ್ರಿಯೆಗಳದಾವು, ಬಹಳ ಕಾನ್ಶಿಯಸ್ ಆಗಿರುವಂತ ಒಂದು ಪ್ರಯತ್ನವನ್ನ ಮಾಡ್ರಿ. ಇದ್ರ ಜೊತೆಗೆ ಒಂದು ಬಹಳ ಇಂಪಾರ್ಟೆಂಟ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಸಾಧ್ಯವಾದಷ್ಟು ಈ ದಿನ ಪ್ರತಿನಿತ್ಯ ಮೆಡಿಟೇಷನ್ ಅನ್ನ ಮಾಡಿ ನಿಮ್ ಇಮೋಷನ್ಸ್ ನ ಕಂಟ್ರೋಲ್ ಆಗಿ ಇಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ನಿಮಗೇನಾದ್ರೂ ಜುಲೈ ತಿಂಗಳ ಬಗ್ಗೆ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 9 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮ್ಗೆ DM ಆಗುತ್ತೆ. ನಮಸ್ಕಾರ.